ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ನಾನು ಹೇಳಿದೆಲ್ಲ ಅರ್ಥ ಆಯ್ತು ತಾನೆ? ಆಯ್ತು ಮೇಡಮ್, ನೀವು ಹೇಳಿದ ಕೆಲಸ ಮುಗೀತು ಅನ್ಕೊಳ್ಳಿ. ಓವರ್ ಕಾನ್ಫಿಡೆಂಟ್ ಆಗಿ ನನ್ನ ಲೆಕ್ಕಾಚಾರಕ್ಕೆ ಎಳ್ಳು ನೀರು ಬಿಡ್ಬೇಡ. ಯೋಚನೆ ಮಾಡು ಸಿಂಧು, ನಾವು ಸತ್ಯ ಹೇಳಿದ ತಕ್ಷಣ ಸೋಮೇಗೌಡ ಮಕ್ಕಳನ್ನ ಒಪ್ಕೊಂಡ್ಬಿಟ್ರೆ ನಾವು ಅವನ್ ಸಾಮ್ರಾಜ್ಯನ ಕೆಡಬೇಕು ಅಂತ ಅನ್ಕೊಂಡಿದ್ದ ಆಸೆ ಕನ್ಸು ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ಏನಮ್ಮ ಮೀನು, ಎಲ್ಲಿ ಹೋಗ್ತಿದ್ಯಾ ನೀನು? ಮುತ್ತು, ಯಾಕೆ ಏನಾಯ್ತು? ನನ್ನ ಮೊಮ್ಮಗ ಕಾಡೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆ ಹುಲಿ ಶಬ್ದ ಬೇರೆ ಕೇಳಿಸ್ತಾ ಇದೆ. ಅಯ್ಯೋ ದೇವ್ರೆ, ಈ ಹುಡುಗಂಗೆ ಏನಾಯ್ತು ಅರ್ಚಕ್ರೆ? ತಲೆಗೆಲೆ ಕಟ್ಟಿದ್ಯಾ? ಹುಲಿ ಬಾಯಿಗೆ ತಾನೇ ಆಹಾರಕ್ಕೆ ಹೋಗಿದ್ರಲ್ಲ. ಬರ್ತಾವನಲ್ಲ. ಯಾಕೆ ಮೀನು ಭಯ? ನೀವೆಲ್ಲ ನಾನು ಕೂಕೊಂಡಿರ್ಲಿಲ್ಲ ಅಂದಿದ್ರೆ ನನ್ನ ಹುಲಿಗೊಂದು ಗತಿ ಕಾಣಿಸ್ತಾ ಇದ್ದೆ. ಯಾಕೋ ಹೀಗೆ ಮಾಡ್ದೆ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಅಮ್ಮ ನೀನೇನು ಹೆದರ್ಕೋಬೇಡ ಅಮ್ಮ, ನಂಗೇನು ಆಗ್ತಾ ಇರ್ಲಿಲ್ಲ. ಮುತ್ತು, ತಲೆಗೆಲ್ಲ ಕೆಟ್ಟಿದೆಯಲ್ಲ ನಿನ್ಗೆ? ತಲೆ ಗಟ್ಟಿದೆ ಅಂದ್ಬಿಟ್ಟು ಬಂಡೆ ಚಚ್ಕೊಳಕ್ಕಾಗತ್ತಾ? ಹುಲಿ ಹಿಡಿತೀನಿ ಅಂದ್ಬಿಟ್ಟು ಕಾಡೊಳಕ್ ನುಗ್ಗಿದೆಯಲ್ಲ, ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಬೇಡ ನೀನು. ಏನೋ ಅರ್ಚಕ್ರೆ, ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಹಿಂದೊಂದ್ಸಲಿ ನಿಮ್ಮ ಮೊಮ್ಮಗಳು, ಇವಾಗ ನೋಡಿದ್ರೆ ನಿಮ್ಮ ಮೊಮ್ಮಗ ಹುಲಿ ಬಾಯಲ್ಲಿ ಸಿಕ್ಕಾಕೊಳ್ಳದೆ ಉಳ್ಕೊಂಡವ್ರೆ. ಇನ್ನು ಮುಂದ ಮೇಲಾದ್ರೂ ಹುಷಾರಾಗಿರಿ. ಹೌದು, ಇನ್ನು ಮುಂದೆ ನಾವು ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನಾದ್ರೂ ಅನಾಹುತ ಆದ್ರೂ ಆಗ್ಬೋದು. ನಡೀರಪ್ಪ, ಮನೆಗೆ ಹೋಗಿ ಮಾತಾಡೋಣ. ಯಾಕೆ ಹಿಂಗೆ ಮಾಡಿದೆ ಮುತ್ತು ನೀನು? ಕರೆದಿದ್ರೆ ನಾವೆಲ್ಲ ಬರ್ತಾ ಇರ್ಲಿಲ್ವಾ? ಒಬ್ಬನೇ ಯಾಕೆ ಹೋದೆ ನೀನು? ಹುಲಿ ಹಿಡಿಯೋದನ್ನ ಇಲಿ ಹಿಡ್ದಂಗೆ ಅನ್ಕೊಂಡಿದ್ಯಾ? ಇಲಿ ಹಿಡಿಯೋದು ಸುಲಭ ಅಲ್ಲ, ಇನ್ನು ಹುಲಿ ಹಿಡಿತಾರ? ಆ ಹುಡುಗನ ಕೈಲಿ ಆಗೋದಿಲ್ಲ ಅನ್ನೋದನ್ನ ದಿಟ, ಆದ್ರೆ ಯಾರ ಕೈಲೂ ಆಗೋದಿಲ್ಲ ಅನ್ನೋ ಮಾತು ಮಾತ್ರ ಹೇಳ್ಬೇಡಿ. ಒಂದ್ ಜಮಾನದಲ್ಲಿ ನಮ್ಮಪ್ಪ 2 ಹುಲಿ ಹಿಡಿದಿದ್ನಂತೆ, ಅದು ಗೊತ್ತಾ ನಿಮ್ಗೆ? ಧೈರ್ಯ ಹೊಂದಿದ್ರೆ ಮನುಷ್ಯನ ಕೈಲಿ ಯಾವ ಕೆಲಸ ಆಗಲ್ಲ ಹೇಳು? ಮನಸ್ಸು ಮಾಡಿದ್ರೆ ಒಂದಲ್ಲ, ಕಾಡಿನಲ್ಲಿರೋ ಎಲ್ಲ ಹುಲಿಗಳನ್ನು ಎಳ್ಕೊಂಬರ್ಬೋದು. ತೊಮ್ಗಿರ್ಲ ಓಡ್ಬಿಡ್ಬೇಡ, ಹುಲಿನ ಗುಂಡಿಟ್ಟು ಕೊಂದು ಬರ್ಬೋದು, ಜೀವಂತ ಹಿಡ್ಕೊಂಬರಕ್ಕಾಗ್ತದೆ ಅನ್ಲ? ಯಾಕ್ಲ ಆಗಕ್ಕಲ್ಲ? ನಾನು ಆಗ್ಲೇ ಹೇಳಿಲ್ವಾ ನಮ್ಮಪ್ಪ 2 ಹುಲಿ ಹಿಡ್ಕೊಂಬಂದಿದ್ದ ಅಂತವ? ಲೇ, ಕೈನಲ್ಲಿ ಒಂದು ಕುಡುಗೋಲು, ಒಂದು ಹಗ್ಗ, ಒಂದು ಬ್ಯಾಟ್ರಿ ಇದ್ರೆ ಸಾಕು, ಇಡೀ ಕಾಡಿನ ಬೇಟೆ ಆಡ್ಕೊಂಬರ್ಬೋದು ಅಂತ ನಮ್ಮ ಅಪ್ಪನಂತ ಹೇಳವ್ರೆ. ಅದು ಹೆಂಗೆ ಅಂತ ಹೊಸಿ ಬಿಡಿಸಲ್ಲ ನೋಡುವ. ಹೇಳ್ತೀನಿ ಕೇಳ. ಹಗ್ಗ, ಕುಡುಗೋಲು, ಬ್ಯಾಟ್ರಿ ತಗೊಂಡು ಕಾಡೊಳಗೆ ಹೋಗೋದು. ನಾವು ಕಾಡಿನಲ್ಲಿ ಹೋಗ್ತಿದ್ದಂಗೆ ನಮ್ಮ ಮೈ ವಾಸನೆ ಹುಲಿ ಮೂಗಿಗೆ ತಟ್ತದೆ. ಓಹೋ, ಯಾವುದೋ ಮುಂಚೆ ಬತ್ತಾವನೆ ಅಂದ್ಬಿಟ್ಟು ಹುಲಿಗೆ ಗೊತ್ತಾಗೋಯ್ತದೆ. ಬಾಯಲ್ಲಿ ನೀರು ಸುರಿಸ್ಕೊಂಡು ಹುಲಿ ನಾವಿದ ಕಡೆ ಬರೋದಕ್ಕೆ ಶುರು ಮಾಡ್ತದೆ. ಅದು ಬರ್ತಾ ಇದೆ ಅಂತ ಅದು ಹೆಜ್ಜೆ ಸಪ್ಪಳದಲ್ಲೇ ನಮ್ಗೆ ಗೊತ್ತಾಯ್ತದೆ. ಅದು ಬರ್ತಿದ್ದಂಗೆ ನಮ್ಮ ಹತ್ರ ಇರೋ ಹಗ್ಗ ತಗೊಂಡು ಕುಣ್ಕೆ ರೆಡಿ ಮಾಡ್ಕೋಬೇಕು. ಕುಣ್ಕೆ ರೆಡಿ ಆಯ್ತಿದ್ದಂಗೆ ಬ್ಯಾಟ್ರಿ ಆಫ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೋಬೇಕು. ಅದು ನಮ್ಮ ಹತ್ರಕ್ಕೆ ಬರ್ತಿದ್ದಂಗೆ ಅದ್ರ ಕಣ್ಣಿಗೆ ಸರಿಯಾಗಿ ಬ್ಯಾಟ್ರಿ ಬೆಳಗ್ಬಿಟ್ಬಿಡ್ಬೇಕು. ಬ್ಯಾಟ್ರಿ ಬೆಳಕು ಬಿಟ್ಟಿದ್ದಂಗೆ ಹುಲಿ ಗಾಬರಿಯಿಂದ ಪಟ್ಟ ತಲೆ ನಿಂತ್ಕೊಂಡ್ಬಿಡ್ತದೆ.
ಹುಲಿಗಳು ಬೆಳಕು ನೋಡಿದ ತಕ್ಷಣ ನಿಲ್ತವೆ ಅಂತ ಕೇಳಿದ್ದೆ, ಆದರೆ ಹುಲಿನೂ ಹಂಗೆ ಅಂತ ನಿನ್ನ ಬಾಯಿಲೆ ಮೊದಲು ಕೇಳ್ತಾ ಇರೋದು. ಕೆಲವು ಹುಲಿಗಳು ಹಂಗೆ ಮಾಡ್ತಾವಂತೆ, ನಿಮ್ಮ ಮಧ್ಯೆ ನಾನು ಬಾಯಿ ಹಾಕ್ಬೇಡ, ಸುಮ್ಮನಿರಪ್ಪ. ಏನು ಹೇಳ್ತಿದ್ನಲ್ಲ, ಓಹೋ ಹುಲಿ ಬೆಳಕು ನೋಡ್ತಾ ಇದೆ ಅಂತ ಹೇಳಿದ್ನಲ್ಲ, ಕುಂಕೆನ ಅದ್ರ ಕತ್ಗೆ ಹಾಕ್ಬಿಡೋದು, ಇನ್ನೊಂದು ತುದಿನ ಮರಕ್ಕೆ ಕಟ್ಟಾಕ್ಬಿಡೋದು, ಆಗ ಹುಲಿ ತಗಲಾಕೋತು ಅಂತಾನೆ ಲೆಕ್ಕ. ಮತ್ತೆ ಕುಡ್ಗೋಲ್ ಯಾಕೆ ತಗೊಂಡೋಗ್ಬೇಕು ಅಂತ ಹೇಳಲೇ ಇಲ್ಲ. ಹುಲಿ ಕತ್ತಿಗೆ ಹಗ್ಗ ಹಾಕುವಾಗ ಹುಲಿ ಏನಾದರೂ ತಪ್ಪಿಸ್ಕೊಂಡು ನಮ್ಮ ಮೇಲೆ ಎಗರಿದ್ರೆ ಕುಡ್ಗೋಲು ಅದ್ರ ಮೇಲೆ ಬಿಸಾಕ್ಬಿಡೋದು, ಅಲ್ಲಿಗೆ ಹುಲಿ ಕತೆ ಮುಗೀತು. ಅದು ಅಲ್ಲದೆ ಕಾಡಿಗೆ ಹೋಗುವಾಗ ಕೈಯಲ್ಲಿ ಏನಾದರೂ ಆಯುಧ ಇದ್ರೆ ಇನ್ನೂ ಒಳ್ಳೆಯದು. ಇದೆಲ್ಲ ಹಳೆ ಕಾಲದವ್ರಿಗೆ ಸರಿ ಹೋಯ್ತಿತ್ತೋ ಏನೋ, ನಮ್ಮಂಥವ್ರಿಗೆ ಸುಲಭ ಅಲ್ಲ. ಮಾತಾಡ್ಕೊ ಕೂತ್ಕೊಂಡ್ರೆ ಒತ್ತೋಯ್ತದೆ. ಸರಿ ನಡ್ರಿ ಹೋಗುವ ಅರ್ಚಕ್ರೆ, ನಾವೇನು ಬರ್ತೀವಿ. ಹುಷಾರು ಕುಮ್ದವ, ಹುಷಾರು ಅರ್ಚಕ್ರೆ. ಬಾಗಿಲು ಹಾಕೊಂಡು ಭದ್ರ ಮಲಿಕೊಳ್ಳಿ. ಏನಾದರೂ ತೊಂದರೆ ಆದರೆ ಒಂದು ಕೂಗಾಕಿ, ನಾವೆಲ್ಲರೂ ಬರ್ತೀವಿ. ಆಯ್ತ್ರಪ್ಪ, ನೀವೆಲ್ಲರೂ ಈ ಕಡೆ ಆ ಕಡೆ ನೋಡಿಕೊಂಡು ಹುಷಾರಾಗಿ ಹೋಗಿ ಬನ್ನಿ. ಆಯ್ತು. ಕುಮ್ದ, ಮುತ್ತು, ಮೀನಾ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ನಾನು ಬಾಗಿಲು ಹಾಕ್ಕೊಂಡು ಬರ್ತೀನಿ. ಹೋಗಮ್ಮ.
ತಂಗಿ ಎರಡು ದೇಹ ಒಂದೇ ಜೀವ. ನೀನು ನೀನ್ ಯಾಕೆ ಬಂದೆ ಇಲ್ಲಿ? ಅಣ್ಣ ಎಲ್ಲಿರ್ತಾನೋ ತಂಗಿನೂ ಅಲ್ಲೇ ಇರ್ಬೇಕು ತಾನೆ? ಬೇಡ ಮೀನು, ನಿಂಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾನು ಗೊತ್ತು ನೀನ್ ಎಲ್ಲಿ ಹೋಗ್ತಾ ಇದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನ್ ಹುಲಿ ಜೊತೆ ಕಾದಾಡಕ್ತಾನೆ ಹೋಗ್ತಾ ಇರೋದು. ನಾನು ಬರ್ತೀನಿ. ನಿಂಗೇನಾದ್ರೂ ಹುಚ್ಚ? ಅಲ್ಲ ಮೀನು, ಆ ಹುಲಿ ನಿನ್ನ ತಿನ್ನಕ್ ಹೊಂಚಾಗ್ತಾ ಇದೆ. ಅಂಥದ್ರಲ್ಲಿ ನೀನು ಈ ಕಾಡಿಗೆ ಬಂದ್ರೆ ಅದು ನಿನ್ನ ಸುಮ್ಮನೆ ಬಿಡತ್ತಾ? ಅಣ್ಣ, ಹುಲಿ ನನ್ನನ್ನು ಮಾತ್ರ ತಿನ್ನತ್ತಾ? ಹುಲಿಗೆ ನಾನಾದ್ರೇನು ನೀನಾದ್ರೇನು? ಅದಕ್ಕೆ ತಿನ್ನಕ್ ಮಾಂಸ ಬೇಕು. ಅದು ನಂದಾದ್ರೇನು ನಿಂದಾದ್ರೇನು? ನಡಿ, ಸತ್ರೆ ನಾನು ನಿನ್ ಜೊತೆ ಸಾಯ್ತೀನಿ. ನನ್ನ ಮಾತು ಕೇಳು, ನೀನು ಹೊರಟೋಗು. ಅಮ್ಮ ತಾತ ಇಬ್ರು ನೀನಿಲ್ಲ ಅಂತ ಭಯ ಪಡ್ತಾ ಇರ್ತಾರೆ. ನೀನು ಹೋಗು. ನೀನಿಲ್ಲ ಅಂದ್ರೂ ಭಯ ಪಡ್ತಾರೆ, ನಾವಿಬ್ರು ಇಲ್ಲ ಅಂದ್ರೂ ಭಯ ಪಡ್ತಾರೆ. ಅದಕ್ಕೆ ನಾನು ಹೋಗಲ್ಲ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಬೇಗ ಹೇಳೋಣ, ಏನ್ ಮಾಡೋಣ? ಹಠ ಮಾಡ್ಬೇಡ ಮೀನು. ನೀನು ಹಠ ಮಾಡ್ಬೇಡ. ಕಾಡಿಗೆ ಹೋಗೋದಾದ್ರೆ ಇಬ್ರು ಹೋಗೋಣ, ಇಲ್ಲಾಂದ್ರೆ ಇಬ್ರು ಮನೆಗೆ ವಾಪಸ್ ಹೋಗೋಣ. ಸರಿ ಬಾ ಹೋಗೋಣ. ಮೀನು, ಹುಲಿ ಹೆಜ್ಜೆ. ಹೌದಣ್ಣ. ಅಂದ್ರೆ ಹುಲಿ ಈ ಕಡೆನೆ ಹೋಗಿದೆ. ಬಾ. ಏನಾಯ್ತಣ್ಣ? ಹುಲಿ ಹೆಜ್ಜೆ ಇಲ್ಲೇ ಕೊನೆ ಆಗ್ಬಿಟ್ಟಿದೆ ಮೀನು. ಮುಂದೆ ಯಾವ ಕಡೆ ಹೋಗಿದೆ ಅಂತ ಗೊತ್ತಾಗ್ತಿಲ್ಲ. ಮತ್ತೇನ್ ಮಾಡೋದಣ್ಣ? ನಂಗೂ ಅದೇ ಗೊತ್ತಾಗ್ತಿಲ್ಲ ಮೀನು. ಅಣ್ಣ ಬಾ ಅಣ್ಣ, ಮನೆಗೆ ಹೋಗೋಣ. ಬೇಕಾದ್ರೆ ನಾಳೆ ಬರೋಣ. ಇಲ್ಲಿ ತನಕ ಬಂದು ಕೆಲಸ ಮುಗಿಸ್ತೇ ಹೋಗೋದಾ? ಮತ್ತೆ ಹುಲಿ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದಣ್ಣ? ಬಾ ನಡಿ ಹೋಗೋಣ. ಸರಿ ಬಾ. ಅಣ್ಣ, ಅಣ್ಣ ಏನಾಯ್ತಣ್ಣ? ಏನಿಲ್ಲ ಬಿಡು ಮೀನು. ಅಣ್ಣ ನೋವಾಗ್ತಾ ಇದ್ಯಾ? ಹೇಳಣ್ಣ, ಏನಾಯ್ತಣ್ಣ? ಬ್ಯಾಟ್ರಿ ಎಲ್ಲೋ ಬಿದ್ದೋಯ್ತು ಮೀನು. ಅಣ್ಣ ಈಗ ಏನ್ ಮಾಡೋದು? ಹೆದರ್ಕೋಬೇಡ ಮೀನು, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ, ಹುಡ್ಕೋಣ ಬಾ.
ಗೊತ್ತು ಮೀನು. ಆನ್ ಮಾಡೋಣ. ಮೀನು, ಬ್ಯಾಟ್ರಿ ಯಾಕೋ ಆನ್ ಆಗ್ತಿಲ್ಲ. ಅಣ್ಣ, ಈ ಕತ್ಲ ನಾವ್ ಹೇಗಣ್ಣ ಹೋಗೋದು? ಮತ್ ನಾವ್ ದಾರಿ ತಪ್ಪೋದ್ರೆ? ಅಣ್ಣ ಮಾತಾಡಣ್ಣ. ನೀನ್ ಹೇಳಿದ್ ಸರಿ ಮೀನು. ಬ್ಯಾಟ್ರಿ ಇಲ್ದೆ ಹೋದ್ರೆ ನಾವ್ ದಾರಿ ತಪ್ಪೋದು ನಿಜ. ಮತ್ತೀಗ ಬೆಳಗಾಗೋ ತನಕ ಇಲ್ಲೇ ಇದ್ದು ಆಮೇಲೆ ಹೋಗ್ಬೇಕು. ಇಲ್ಲ. ಹೌದು, ನಮಗ್ ಬೇರೆ ದಾರಿನೇ ಇಲ್ಲ. ಅಣ್ಣ, ಈ ಕತ್ಲ ಕಾಡಲ್ಲಿ ಹೇಗಣ್ಣ ಇರೋದು? ನೀನೇನು ಹೆದರ್ಕೋಬೇಡ ಮೀನು, ನಾನು ಇದೀನಲ್ವಾ. ಅಣ್ಣ, ನಂಗೆ ನಿದ್ದೆ ಬಂದ್ಬಿಟ್ರೆ ಇಲ್ಲಿ ಹೇಗಣ್ಣ ಮಲ್ಕೊಳೋದು? ಬಾ, ಹೇಳ್ತೀನಿ. ಮೀನು, ಇಲ್ಲಿ ಜಾಗ ಚೆನ್ನಾಗಿದೆ, ಬಾ ಇಲ್ಲಿ ಕೂತ್ಕೊಳ್ಳೋಣ. ನನ್ನ ತೊಡೆ ಮೇಲೆ ಮಲ್ಕೋ. ಅಣ್ಣ, ನೀ ಮಲ್ಕೊಳಲ್ವಾ? ಇಲ್ಲ ಮೀನು, ನೀನು ಹೇಳ್ದಂಗ ಹುಲಿ ಬಂದರೆ ಅದಕ್ಕೆ ನಾನು ಎಚ್ಚರವಾಗಿರ್ತೀನಿ. ನೀನು ಮಲ್ಕೋ. ಆಯ್ತಣ್ಣ. ಅಲ್ಲ ಅರ್ಚಕ್ರೆ, ಇಷ್ಟೆಲ್ಲ ಹೇಳಿದ ಮೇಲೂ ಮಕ್ಕಳು ಗೆದ್ದು ಕಾಡ್ಗೋಗವ್ರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಹುಲಿರ ಕಾಡಿಗೆ ಮಕ್ಕಳು ಹೋದ್ರೆ ಮತ್ತೆ ಬರೋದು ಉಂಟಾ? ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಮುತ್ತು, ಮೀನಾ, ಮುತ್ತು, ಮೀನಾ, ಅಪ್ಪ, ಅಪ್ಪ, ಮೀನಾ, ಮುತ್ತು, ಅಪ್ಪ. ಕುಮ್ದ, ಏನಮ್ಮ ಆಯ್ತು? ಅಪ್ಪ, ಮುತ್ತು ಮೀನಾ ಕಾಣಿಸ್ತಾ ಇಲ್ಲ. ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರಮ್ಮ? ಹಿತ್ತಲ ಕಡೆ ಸರಿಯಾ ನೋಡಿದ್ಯಾ? ಬಾಗ್ಲ ಹಾಕೇ ಇದೆಯಲ್ಲಪ್ಪ, ಎಲ್ಲಿ ಹೋದ್ರು ಇವರು? ಅಪ್ಪ, ಬಾಗ್ಲು ತೆಗ್ದಿದೆಯಲ್ಲ. ಅಯ್ಯೋ ಭಗವಂತ, ಎಲ್ಲಿ ಹೋಗ್ಬಿಟ್ರಮ್ಮ ಮಕ್ಕಳು? ಮುತ್ತು, ಮೀರಾ, ಮುತ್ತು, ಮುತ್ತು, ಮೀನಾ, ಮುತ್ತು, 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 ಮೀನಾ, ಏ ಮುತ್ತು, ಮೀನಾ, 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 ಮುತ್ತು. ಏನಾಯ್ತು ಅರ್ಚಕ್ರೆ? ಮತ್ತೆ ಹುಲಿಗಿ ಬಂತ? ಹುಲಿ ಬಂದಿತ್ತೋ ಇಲ್ವೋ ಗೊತ್ತಾಗ್ಲಿಲ್ಲಪ್ಪ, ಆದ್ರೆ ನನ್ನ ಮೊಮ್ಮಕ್ಕಳು ಕಾಣಿಸ್ತಾ ಇಲ್ಲ. ಎಚ್ಚರಿಕೆ ಆದಾಗ ಬಾಗಿಲು ತೆಗೆದಿತ್ತು, ಆಚೆ ಬಂದು ನೋಡಿದ್ರೆ ಮಕ್ಕಳು ಕಾಣಿಸ್ತಾ ಇಲ್ಲ. ಅಪ್ಪ, ಇವರಿಬ್ರು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಮನನೇ ಇಲ್ಲ. ಹುಲಿ ಹಿಡಿಯೋದು ಕಾಡ್ಗೆ ಹೋಗಿದಾರಪ್ಪ ಅವರು. ಕುಮ್ದ, ಕುಮ್ದ, ಸಮಾಧಾನ ಮಾಡ್ಕೊಳಮ್ಮ. ನಿನ್ ಮಕ್ಳಿಗೆ ಏನು ಆಗಲ್ಲ, ಸಮಾಧಾನ ಮಾಡ್ಕೊಳಮ್ಮ. ಅಲ್ಲ ಅರ್ಚಕ್ರೆ, ಇಷ್ಟೆಲ್ಲ ಹೇಳಿದ ಮೇಲೂ ಮಕ್ಕಳು ಗೆದ್ದು ಕಾಡ್ಗೋಗವ್ರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಹುಲಿರ ಕಾಡಿಗೆ ಮಕ್ಕಳು ಹೋದ್ರೆ ಮತ್ತೆ ಬರೋದು ಉಂಟಾ?